25ರಿಂದ 35 ಅಥವಾ 100 ವರ್ಷಗಳಿಂದ ಗಣಪತಿಯನ್ನ ಇಟ್ಟು ಪೂಜೆ ಮಾಡುವುದು ನಾವೆಲ್ಲ ಕಂಡಿದ್ದೇವೆ. ಆದ್ರೆ 300 ವರ್ಷಗಳಿಂದ ಮನೆಯಲ್ಲಿ ಗಣಪತಿಯನ್ನ ತಯಾರಿಸಿ ಗಣಪತಿ ಹಬ್ಬವನ್ನ ಆಚರಿಸ್ತಾ ಬಂದಿರುವ ಕುಟುಂಬ ಒಂದು ವಿಶೇಷತೆ ಪಡೆದಿದೆ. ಬನ್ನಿ ಕುಟುಂಬದ ವಿಶೇಷತೆಯನ್ನ ಕಿದಿಯೂರಿನ ಗ್ರಾಮದಲ್ಲಿರುವ ಜಿಎಸ್ಬಿ ಸಮುದಾಯದ ಕಿದಿಯೂರು ಭಂಡಾರಕರ್ ಕುಟುಂಬ 300 ವರ್ಷಗಳಿಂದ ಗಣೇಶೋತ್ಸವ ಆಚರಿಸಿ ಬಂದಿರುವುದು ಇತಿಹಾಸವನ್ನ ಸೃಷ್ಟಿಸಿದೆ. ಸುಮಾರು 25ರಿಂದ 30 ಕುಟುಂಬದ 200 ಸದಸ್ಯರು ಗಣೇಶೋತ್ಸವ ದಿನದಂದು ಒಂದಾಗಿ ಬಹಳ ವೈಭವದಿಂದ ಗಣೇಶೋತ್ಸವ ಆಚರಿಸುತ್ತಾ ಬಂದಿದ್ದಾರೆ. ಈಗ ಕೇವಲ ಕುಟುಂಬದ ಸದಸ್ಯರಲ್ಲದೆ ಸಮಾಜದ ಎಲ್ಲ ಜನರು ಕೂಡ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಬಂದಿರುವುದರಿಂದ ಇದೀಗ ಸಾರ್ವಜನಿಕ ಗಣೇಶೋತ್ಸವವಾಗಿ ಮಾರ್ಪಟ್ಟಿದೆ. ಕಳೆದ 6 ತಲೆಮಾರುಗಳಿಂದ ಗೋಪಾಲಕೃಷ್ಣ ಭಂಡಾರಕರ್ ಅವರ ನೇತೃತ್ವದಲ್ಲಿ ನಡೆಯುತ್ತಾ ಇರುವಂತಹ ಗಣೇಶೋತ್ಸವ ಇಂದಿಗೂ ವೈಭವಯುತವಾಗಿ ಗಣೇಶೋತ್ಸವ ನೆರವೇರುತ್ತಾರೆ. ಇದಕ್ಕಾಗಿ ಶ್ರೀ ಗಣೇಶ್ ಎಂಬ ಸಭಾಂಗಣವನ್ನು ನಿರ್ಮಿಸಿ ಗಣೇಶನನ್ನ ಪ್ರತಿಷ್ಠಾಪಿಸುತ್ತಾರೆ. ಗಣೇಶೋತ್ಸವಕ್ಕೆ 1 ತಿಂಗಳ ಮುಂಚಿತವಾಗಿ ಗಣಪತಿ ತಯಾರಿಯಲ್ಲಿ ಕುಟುಂಬ ತೊಡಗುತ್ತದೆ. ಗಣಪತಿ ತಯಾರಿಯ ಕೆಲಸ ಸಂಪೂರ್ಣ ಆದ ಬಳಿಕ ಮನೆಗೆ ಬರುವ ಹೊಸ ಸದಸ್ಯರನ್ನ ಆಮಂತ್ರಿಸಿದ ರೀತಿಯಲ್ಲೇ ಗಣಪತಿ ಮೂರ್ತಿಯನ್ನು ತರುವ ದೃಶ್ಯ ಎಲ್ಲರನ್ನೂ ಸಂತೋಷ ಸಡಗರವನ್ನ ಉಂಟು ಮಾಡುತ್ತದೆ. ಕುಟುಂಬದ ಎಲ್ಲಾ ಸದಸ್ಯರು ಒಂದೆಡೆಸಿ ಹಬ್ಬದ ರೀತಿಯಲ್ಲಿ ಸಂಭ್ರಮದಿಂದ ಆಚರಿಸಿ ಊರ ಜನರನ್ನ ಸೇರಿಸಿಕೊಂಡು ಗಣೇಶೋತ್ಸವವನ್ನು ಆಚರಿಸುತ್ತಾ ಬಂದಿರುವುದು ಇದೀಗ ಇತಿಹಾಸವನ್ನ ಸೃಷ್ಟಿಸಿದೆ. ಈ ಹಬ್ಬದ ಆಚರಣೆಗಾಗಿಯೇ ಟ್ರಸ್ಟ್ ಸ್ಥಾಪಿಸಲಾಗಿದೆ. ನಾಗರ ಪಂಚಮಿ ದಿನದಂದು ಗಣೇಶ ಮೂರ್ತಿ ತಯಾರಿಯಲ್ಲಿ ತೊಡಗುವುದಕ್ಕೆ ಕಳೆದ 32 ವರ್ಷಗಳಿಂದ ಕುಟುಂಬದ ಸದಸ್ಯ ಸುರೇಂದ್ರ ಭಂಡಾರಕರ್ ಗಣಪತಿ ಮೂರ್ತಿಯನ್ನ ಬಹಳ ಅಚ್ಚುಕಟ್ಟಾಗಿ ತಯಾರಿಸುತ್ತಾರೆ. ಈ ಮೂರ್ತಿ ತಯಾರಿಯಿಂದ ನನ್ನ ಕುಟುಂಬಕ್ಕೂ ಹಾಗೂ ಊರ ಜನರಿಗೂ ಏಳಿಗೆಯಾಗಿದೆ ಎಂಬುದು ಅವರ ಮನದಾಳದ ಮಾತು. ನಂತರ 16 ವರ್ಷವಾಗಿದ್ದೆ ನಾನು ಆಗ. ಆಗಿಂದ ಇಂದಿನವರೆಗೂ ಗಣಪತಿ ನಾನೇ ಮಾಡ್ತಾ ಬಂದಿರುತ್ತೇನೆ. ಬಹಳ ಶ್ರದ್ಧೆಯಿಂದ ಮಾಡ್ತಾ ಬಂದಿರುತ್ತೇನೆ. ಇದಕ್ಕೆ ಕಾರಣ ನನ್ನ ಅಣ್ಣ ತಮ್ಮಂದಿರ ಸಹಕಾರವೇ. ಶುದ್ಧ ಮಣ್ಣಿನಿಂದ ಹಾಗೂ ಅದಕ್ಕೆ ಪರಿಸರ ಇದಾಗದಾಗಿ ಆ ಪೇಂಟಿನಿಂದ ಕೂಡ ಮಾಡ್ತಾ ಬಂದಿದ್ದೇನೆ. ಇದನ್ನು ಮಾಡಿದ ನಂತರ ನನಗೆ ಜೀವನದಲ್ಲಿ ಕೂಡ ಹಾಗೆ ಇಲ್ಲಿ ಸುತ್ತಮುತ್ತಲು ಕೂಡ ನನಗೆ ಕಾಣಿತು. ಇನ್ನು ಸಾಧಾರಣ 25-30 ಫ್ಯಾಮಿಲಿ ಕೂಡ ನಾವು ಒಟ್ಟು ಪೂಜೆ ಮಾಡ್ತಾ ಬಂದಿದ್ದೇವೆ ಇದರಲ್ಲಿ. ಆದರೆ ಒಂದು 200 ಜನ ಸದಸ್ಯರು ನಾವು ಹೊಂದಿರುತ್ತೇವೆ. ಅದರಲ್ಲಿ 175 ಜನ ಆದರೂ ಇದೀಗ ಕುಟುಂಬ ಗಣೇಶ ಹಬ್ಬದ ಆಚರಣೆಗಾಗಿ ಗಣೇಶ ಸಭಾಭವನವನ್ನು ನಿರ್ಮಿಸಿದೆ. ಮೊದಲು 1 ಅಡಿಯಿಂದ ಗಣಪ, ಇದೀಗ 5 ಅಡಿಯ ಗಣಪತಿ ಮೂರ್ತಿ ತಯಾರಿಸಿದ್ದಾರೆ. ಗಣೇಶೋತ್ಸವ ದಿನದಂದು ಅದ್ದೂರಿಯಾಗಿ ಪೂಜಾ ವಿಧಿವಿಧಾನಗಳನ್ನ ವೈಭವದಿಂದ ಆಚರಿಸುತ್ತಾರೆ. ಈ ಸಂದರ್ಭ ಎಲ್ಲಾ ಕುಟುಂಬದ ಸದಸ್ಯರು ಭಕ್ತಿ ಭಾವದಿಂದ ಗಣೇಶನ ಹಬ್ಬವನ್ನ ಆಚರಿಸಿಕೊಳ್ತಾರೆ. ಹಬ್ಬದ ದಿನದಿಂದ 5 ದಿನಗಳ ಕಾಲ ಗಣೇಶನನ್ನ ಇಟ್ಟು ಊರವರಿಗೂ ಹಬ್ಬದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗುತ್ತದೆ. ಗಣೇಶ ಚೌತಿಯ ಸಂದರ್ಭ ಅನ್ನಸಂತರ್ಪಣೆ ನಡೆಯುತ್ತಾ ಬಂದಿರುವುದು ಈ ಕುಟುಂಬದ ಮತ್ತೊಂದು ವೈಶಿಷ್ಟ್ಯ. ಇದೀಗ ಕುಟುಂಬದ ಈ ಸಭಾಭವನ ಗಣೇಶನ ಸನ್ನಿಧಾನವಾಗಿ ಮಾರ್ಪಟ್ಟಿದೆ. 5 ದಿನಗಳ ಗಣೇಶನ ಹಬ್ಬದ ಆಚರಣಾ ಸಮಯದಲ್ಲಿ ದಿನವೂ ರಂಗಪೂಜೆ, ದೀಪಾರಾಧನೆ, ಭಜನೆ, ಗಣಹೋಮ ಇನ್ನಿತರ ಸೇವೆಗಳು ಭಕ್ತರನ್ನ ಆಕರ್ಷಿಸುವಂತೆ ಮಾಡಿದೆ. ಗಣೇಶನ ವಿಸರ್ಜನೆ ಪೂಜೆ ಬಳಿಕ ಓಕುಳಿ ಇಟ್ಟು ಮೊಸರು ಕುಡಿಕೆ ನಡೆಯುತ್ತಿರುವುದು ಇದೀಗ ಊರ ಹಬ್ಬವಾಗಿರುವುದು ಕುಟುಂಬದ ವಿಶೇಷತೆ ಆಗಿದೆ. ಕುಟುಂಬದ ಹಿರಿಯ ಸದಸ್ಯ ವಾಸುದೇವ ಗೋವಿಂದ ಭಂಡಾರಕರ್ ಈ ಸಂದರ್ಭದಲ್ಲಿ ಮಾತನಾಡಿ, ನಮ್ಮ ಹಿರಿಯ ತಲೆಮಾರುಗಳಿಂದ ಸರಿಸುಮಾರು 300 ವರ್ಷಗಳಿಂದ ಗಣೇಶೋತ್ಸವ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ. ಮುಂದಿನ ಗಣೇಶೋತ್ಸವ ಸಮಯದಿಂದ ನಡೆಯುತ್ತದೆ ಎಂದು ಹೇಳಿದರು. ಹಿರಿಯರಿಂದ ತುಂಬಾ ಪ್ರಾಚೀನ ಸಮಯದಿಂದಲೂ ಸಾಧಾರಣ 300ಕ್ಕಿಂತಲೂ ಹೆಚ್ಚು ವರ್ಷದಿಂದ ಈ ಗಣೇಶ ಉತ್ಸವವನ್ನು ನಾವು ಆಚರಿಸಿಕೊಂಡು ಬಂದಿದ್ದೇವೆ. ಇತ್ತೀಚೆಗೆ ಸಾಧಾರಣ ನಮ್ಮ ಹಿರಿಯ ಅಣ್ಣನವರು 97ನೇ ಇಸ್ವಿಯಲ್ಲಿ ನಮ್ಮದೇ ಒಂದು ಟ್ರಸ್ಟ್ ಮಾಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಾಗಿ ಇದನ್ನೇ ಒಂದು ಮುಂದಕ್ಕೆ ಒಳ್ಳೆಯ
ಜೊತೆಯಲ್ಲಿ ಒಂದು ತೆಕ್ಕೊಂಡು ಹೋಗಿ ಮುಂದೆ ಒಳ್ಳೆ ಇದು ಸಂಭ್ರಮವನ್ನು ಒಳ್ಳೆಯದಾಗಿ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ಒಟ್ಟುಗೂಡಿ ಒಂದು ಟ್ರಸ್ಟ್ ಅನ್ನು ಮಾಡಿದೆವು. ನಮ್ಮದೇ ಆದ ಒಂದು ಟ್ರಸ್ಟಿಗೆ ಒಂದು ಸಭಾಂಗಣವನ್ನು ಸಹ ಮಾಡಿದೆವು. ಮತ್ತೆ ಈಗ ಸಾಧಾರಣ ಇದನ್ನು 97ನೇ ಇಸ್ವಿಯಲ್ಲಿ ಶುರು ಮಾಡಿದೆವು. ಅಂದಿನಿಂದ ಇಂದಿಗೂ ಪ್ರತಿ ವರ್ಷದಿಂದಲೂ ಅದನ್ನು ಪ್ರಗತಿಯಾಗಿಯೇ ಮಾಡಿಕೊಂಡು ಬಂದು ಎಲ್ಲರ ಸಹಕಾರದಿಂದ, ಎಲ್ಲ ಅಣ್ಣ ತಮ್ಮಂದಿರ ಸಹಕಾರದಿಂದ ಇದನ್ನು ಪ್ರತಿ ವರ್ಷವೂ ತುಂಬಾ ವಿಜೃಂಭಣೆಯಿಂದ ನಡೆದುಕೊಂಡು ಬರ್ತಾ ಇದ್ದೇವೆ. ಎಲ್ಲರ ಸಹಕಾರವು ಇದಕ್ಕೆ ತುಂಬಾ ಅನುಕೂಲವಾಗಿ ಪ್ರಗತಿಯನ್ನು ಕಂಡಿತು. ಇನ್ನು ಮುಂದಕ್ಕೂ ಇದನ್ನು ವರ್ಷದಿಂದ ವರ್ಷಕ್ಕೆ ಇನ್ನೂ ಒಳ್ಳೆಯದಾಗಿ ಮಾಡಬೇಕೆಂಬ ನಮ್ಮ ಅಪೇಕ್ಷೆ ಇದೆ. ನಮ್ಮ ಅಣ್ಣನವರು ತೋರಿಸಿಕೊಟ್ಟ ಅದೇ ಮಾರ್ಗದರ್ಶನದಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕೆಂಬ ಉದ್ದೇಶ ಇದೆ. ನಮ್ಮ ಸಹಕಾರ ಎಲ್ಲ ಸಹಕಾರದಿಂದಲೂ ನಮ್ಮ ಈ ಸಮಾರಂಭವನ್ನು ವರ್ಷದಿಂದ ವರ್ಷಕ್ಕೆ ಏಳಿಗೆಯನ್ನು ತೋರಿಸ್ತಾ ಇದೆ. ಕುಟುಂಬದ ಸಹಕಾರವಲ್ಲದೆ ನಮ್ಮ ಈ ಕಿದಿಯೂರು ಗ್ರಾಮಸ್ಥರ ಒಟಾರದವರದ್ದೆಲ್ಲ ಸಹಕಾರವು ತುಂಬಾ ಅನುಕೂಲವಾಗಿ ಸಿಕ್ಕಿ ಬಂದಿದೆ. ಈಗ ವಾಣಿಜ್ಯ ವಿರಾಮದ ಬಳಿಕ ಆಭರಣ ನ್ಯೂಸ್ ಮಾಡ್ತೀನಿ.